ಮತ್ತೆ ಬೀದಿಗೆ ಬಂದ ಕಿರುತೆರೆ ನಟಿ ಕಾವ್ಯ ಗೌಡ ಕುಟುಂಬದ ಕಲಹ. ಕಿರುತೆರೆ ನಟಿ ಕಾವ್ಯ ಗೌಡ ಮೇಲೆ ಸಂಬಂಧಿಕರಿಂದ ಹಲ್ಲೆ. ಕೌಟುಂಬಿಕ ಕಲಹದಿಂದ ಪತಿಯ ಅತ್ತಿಗೆಯ ತಂದೆಯಿಂದ ಹಲ್ಲೆ ಆಗಿದೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ. ಪ್ರತಿ ದೂರು ಸಲ್ಲಿಕೆ ಹಲ್ಲೆ ನಡೆಸಿರುವ ವಿಡಿಯೋ ಸಿಸಿಟಿವಿಯಲ್ಲಿ ಹಂಚಿಕೊಂಡಿದ್ದಾರೆ ನಟಿ. ಸಾಮಾಜಿಕ ಜಾಲತಾಣದಲ್ಲಿ ಸ್ಟೇಟಸ್ ಕೂಡ ಹಾಕೊಂಡಿದ್ದಾರೆ ಕಾವ್ಯ ಗೌಡ. ಹಲ್ಲೆ ಮಾಡಿದ್ದು ಓರ್ಗಿತ್ತಿ ಪ್ರೇಮ ಎಂದು ಸಿಸಿಟಿವಿ ವಿಡಿಯೋದಲ್ಲಿ ತೋರಿಸಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ. ನಟಿ ಕಾವ್ಯ ಗೌಡ ಮತ್ತು ಪತಿ ಸೋಮಶೇಖರ್ ವಿರುದ್ಧ ದೂರು ನೀಡಿದ್ದ ಪ್ರೇಮ ಅದೆಲ್ಲವೂ ಸುಳ್ಳು ಅಂತ ಹೇಳಿ ಸಿಸಿಟಿವಿ ಸಾಕ್ಷ್ಯವನ್ನ ನೀಡಿದ್ದಾರೆ. ಈಗ ಕಾವ್ಯ ಗೌಡ ಚಪ್ಪಲಿ ಎಸೆದಿದ್ದು ಪ್ರೇಮ ಮತ್ತವರ ಸಹೋದರಿ ಎಂದು ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಕಿರುತೆರೆ ನಟಿ ಕಾವ್ಯ ಗೌಡ ಅವರ ಮನೆ ಜಗಳ ಬೀದಿಗೆ ಬಂದಿದೆ. ಕಳೆದ ಕೆಲವು ದಿನಗಳ ಹಿಂದೆ ವಾರ್ಗಿತ್ತಿ ಮತ್ತೆ ಕಾವ್ಯ ಗೌಡ ಅವರ ಕಲಹ ಬಹಳನೇ ದೊಡ್ಡ ಮಟ್ಟಕ್ಕೆ ಸದ್ದಾಗಿತ್ತು. ಒಬ್ರ ಮೇಲೊಬ್ರು ದೂರನ್ನ ಕೂಡ ದಾಖಲು ಮಾಡಿಕೊಂಡಿದ್ರು, ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ. ಇವಾಗ ಮತ್ತೊಂದು ವಿಡಿಯೋ ಸಾಕ್ಷ್ಯವನ್ನ ಪೋಸ್ಟ್ ಮಾಡಿದ್ದಾರೆ ಕಾವ್ಯ ಗೌಡ. ಕಿರುತೆರೆ ನಟಿ ಕಾವ್ಯ ಗೌಡ ಕುಟುಂಬದ ಕಲಹ ಈಗ ಬೀದಿಗೆ ಬಂದಿದೆ. ನಟಿ ಕಾವ್ಯ ಗೌಡ ಸೋಮಶೇಖರ್ ಎಂಬುವವರನ್ನ ವಿವಾಹವಾಗಿದ್ರು. ಸೋಮಶೇಖರ್ಗೆ ನಂದೀಶ್ ಎಂಬ ಓರ್ವ ಸಹೋದರ ಕೂಡ ಇದ್ದಾರೆ. ನಂದೀಶ್ ಪ್ರೇಮ ಎಂಬುವವರನ್ನ ವಿವಾಹವಾಗಿದ್ದಾರೆ. ಒಂದೇ ಮನೆಯಲ್ಲಿ ಸೋದರರಾದ ಸೋಮಶೇಖರ್ ಹಾಗೂ ನಂದೀಶ್ ಇಬ್ರು ಕೂಡ ವಾಸ ಇದ್ದಾರೆ. ಆದ್ರೆ ಓರ್ಗಿತಿಯರಾದ ಕಾವ್ಯ ಗೌಡ ಮತ್ತು ಪ್ರೇಮ ನಡುವೆ ಸಾಕಷ್ಟು ವಿಚಾರಗಳಿಗೆ ಮನಸ್ತಾಪ ಆಗಿತ್ತು. ಇಬ್ಬರ ಮಧ್ಯೆ ಹೊಂದಾಣಿಕೆ ಇರಲಿಲ್ಲ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಗಲಾಟೆ ಆಗ್ತಿತ್ತು. ನಿನ್ನೆ ಮನೆಗೆ ಕಾವ್ಯ ಗೌಡ ಹಾಗೂ ಪ್ರೇಮ ಸಂಬಂಧಿಕರು ಬಂದಿದ್ರು. ಈ ವೇಳೆ ಮನೆಯಲ್ಲಿ ಗಲಾಟೆಯಾಗಿದೆ. ನಟಿ ಕಾವ್ಯ ಗೌಡ ಹಾಗೂ ಪತಿ ಸೋಮಶೇಖರ್ ಮೇಲೆ ನಿನ್ನೆ ಮನೆಯಲ್ಲಿ ಹಲ್ಲೆ ನಡೆಸಲಾಗಿದೆ. ಸೋಮಶೇಖರ್ ಅವರ ಅತ್ತಿಗೆಯ ತಂದೆಯಿಂದ ಹಲ್ಲೆ ನಡೆಸಲಾಗಿದೆ. ನಟಿ ಕಾವ್ಯ ಗೌಡ ಗಳಿಸಿರುವ ಜನಪ್ರಿಯತೆಯನ್ನ ಸಹಿಸದೆ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಇದೀಗ ಹಲ್ಲೆ ನಡೆಸುತ್ತಿರುವ ಸಿಸಿಟಿವಿ ವಿಡಿಯೋವನ್ನ ನಟಿ ಹಂಚಿಕೊಂಡಿದ್ದಾರೆ.